ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ದಿಶಾಂಕ್ ಮೊಬೈಲ್ ಆ್ಯಪನ್ನು GPS ಮಾಡಿ ನಂತರದಲ್ಲಿ 11B ಇಶ್ಯೂ ಮಾಡೋದ್ರ ಬಗ್ಗೆ ಮೇಜರ್ ಆಗಿರುತ್ತೆ. ಈ ಹಿಂದಿನ ವಿಡಿಯೋದಂತೆ ಮೊದಲನೇದಾಗಿ PDO ಲಾಗಿನಲ್ಲಿ SDA ಲಾಗಿನ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಅವ್ರ ಮೊಬೈಲ್ ಆ್ಯಪನ್ನು ರಿಜಿಸ್ಟರ್ ಮಾಡೋಕ್ಕಾಗುತ್ತೆ. ರಿಜಿಸ್ಟರ್ ಮಾಡಿದ ನಂತರ ಪ್ಲೇಸ್ಟೋರಿಗೆ ಬಂದುಬಿಟ್ಟು ಪ್ಲೇಸ್ಟೋರ್ ಸರ್ಚ್ ಬಾರದಲ್ಲಿ RDPR ದಿಶಾಂಕ್ ಅಂತ ಟೈಪ್ ಮಾಡಿದ ಮೇಲೆ ಒಂದು ಮೊಬೈಲ್ ಆ್ಯಪ್ ಬರುತ್ತೆ. ಆ ಆ್ಯಪನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಮಾಡಿದ ಮೇಲೆ ಗೆಟ್ ಸ್ಟಾರ್ಟ್ ಡಾಟಾ ಅಂತ ಕ್ಲಿಕ್ ಮಾಡಿ ನಂತರದಲ್ಲಿ ನಿಮ್ಮ ಆಯ್ಕೆಯ ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ RDPR ಅಂತ ತೊಗೊಂಡ್ಬಿಟ್ಟು ಕೆಳಗಡೆ SDIA _ ಆ ಒಂದು ID ಫೋನ್ ನಂಬರ್ ಹಾಗೂ IMA ನಂಬರನ್ನು ಎಂಟ್ರಿ ಮಾಡಿ ಆದ ಮೇಲೆ ಅಲ್ಲಿ ಯಾವ ಪಂಚಾಯತ್ ರಿಜಿಸ್ಟರ್ ಆಗಿದೆಯೋ ಆ ಪಂಚಾಯಿತಿಯ ಈ ಹಿಂದೆ ಮೋಜನಿಗೆ ಸೆಂಡ್ ಮಾಡಿರ್ತಕ್ಕಂಥ ಆಸ್ತಿಯ ಸಂಖ್ಯೆಗಳು ಬರುತ್ತೆ. ಸಂಬಂಧಪಟ್ಟ ಆಸ್ತಿಯ ಹತ್ತಿರ ಹೋಗಿ ಫಸ್ಟು ಆ ಒಂದು ಆಸ್ತಿಯ ಫೋಟೋವನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ಈ ರೀತಿ ಕೊಟ್ಟಾದಮೇಲೆ ಅದು ಲಾಗಿನ್ ಆಗುತ್ತೆ. ಲಾಗಿನ್ ಆದಮೇಲೆ ID ಇದೆಯಲ್ಲ, ID ತೊಗೊಂಡ್ಬಿಟ್ಟು ಫೋಟೋ ತೆಗ್ತೀವಿ. ಫೋಟೋ ತೆಗೆದಾದ್ಮೇಲೆ ನಾವು ಲೊಕೇಶನ್ಗೆ ಜೂಮ್ ಮಾಡಿ ಎರಡು ಬೆರಳು ಹಿಡ್ಕೊಂಡು ಜೂಮ್ ಮಾಡಿಕೊಂಡು ಆ ಒಂದು ಕಟ್ಟಡ ಅಥವಾ ಖಾಲಿ ಜಾಗ ಯಾವ ರೀತಿ ಶೇಪ್ ಇದೆ, ಯಾವ ರೀತಿ ಸ್ಟ್ರಕ್ಚರ್ ಇದೆ ಆ ರೀತಿ ಅದ್ರ ಮೇಲೆ 4 ಕ್ಲಿಕ್ಗಳನ್ನು ಕ್ಲಿಕ್ ಬಾಕ್ಸ್ ಮಾಡೋದ್ರ ಮೂಲಕ ಕ್ಲಿಕ್ ಮಾಡಬೇಕಾಗುತ್ತೆ. ಫಸ್ಟ್ನೇದಾಗಿ ನಮ್ಮ ಎಡಬದಿಯ ಒಂದು ಚುಕ್ಕೆ ಇಡಬೇಕು. ಅದೇ ರೀತಿ ಇನ್ನೇ ಒಂದು ಚುಕ್ಕೆನ ಒಂದು ಸ್ಟ್ರೇಟ್ ಮೇಲ್ಗಡೆ ಎಡ ದಿಕ್ಕಿನಲ್ಲಿ ಇಡಬೇಕು. ಮೂರನೇದು ಎರಡರ ನೀಟು ಬಲಕ್ಕೆ ಮೂರನೇದು ಇಡಬೇಕು. 4ನೇ ಚುಕ್ಕಿಯನ್ನು 3 ಕೆಳಗೆ ಬಲಕ್ಕೆ ಇಟ್ಟು ಈ ಥರ ತೋರಿಸ್ತೀನಲ್ಲ, ಈ ಥರ ಕ್ಲಿಕ್ ಮಾಡಿ ನೀವು ಅದನ್ನು ನೆಕ್ಸ್ಟ್ ಅಂತ ಕೊಟ್ಟರೆ ವರ್ಕ್ ಆಗುತ್ತೆ. ಬಟ್ ಅದು ಲೊಕೇಶನ್ ಏನದು ಪಾಲಿಗನ್ ಇದೆಯಲ್ಲ, ಪಾಲಿಗನ್ ಸ್ಟಾಪ್ ಆದಮೇಲೆ ನೀವು ಅದನ್ನು ಕ್ಲಿಕ್ ಮಾಡೋಕ್ಕಾಗುತ್ತೆ. ಅಲ್ಲಿವರೆಗೆ ಯಾವುದೇ ರೀತಿ ನೀವು ಕ್ಲಿಕ್ ಮಾಡಬಾರ್ದು. ಪಾಲಿಗನ್ ಎಲ್ಲ ಸ್ಟಾಪ್ ಆದಮೇಲೆ ಕ್ಲಿಕ್ ಮಾಡಿ ಈ ರೀತಿ ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಇದೆಲ್ಲ ನೆಕ್ಸ್ಟ್ ಕ್ಲಿಕ್ ಮಾಡಬೇಕಾಗುತ್ತೆ. ಇದು ಮುಗಿದ ಮೇಲೆ ನೆಕ್ಸ್ಟ್ ಬಂದುಬಿಟ್ಟು PDO ಲಾಗಿನಲ್ಲಿ ಆ GPS ಮಾಡಿರ್ತಕ್ಕಂಥದ್ದಲ್ಲಿ ದಿಶಾಂಕ್ ಅಂತಂದೇಳಿ ಒಂದು ಆಪ್ಷನ್ ಇದೆ. ದಿಶಾಂಕನ್ನು ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ನಾವು ನೋಡ್ಬೋದು ಆ ಒಂದು ಆಸ್ತಿಯ ಚೆಕ್ ಬಂದು ಏನಿದೆ, ಫೋಟೋ ಏನು ತೆಗೆದಿದ್ದಾರೆ, ಮೆಜರ್ಮೆಂಟ್ ಏನಿದೆ, ಆದಮೇಲೆ ಇಲ್ಲಿಂದ ಆಪ್ಷನ್ ಇದೆ ದಿಸ್ ಪ್ರಾಪರ್ಟಿ ಔಟ್ಸೈಡ್ ಗ್ರಾಮ ಠಾಣ ಅಂತ ಬಂದಿದೆ. ಇವಾಗ ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ನೀವು ಅದನ್ನು ನಿಮಗೇನು ಗೊತ್ತಿತ್ತಂದರೆ ಅದು ಕಂಪಲ್ಸರಿ ಗ್ರಾಮ ಠಾಣನೇ ಇತ್ತು ಅಂತಂದರೆ ರೀಸರ್ವೆ ಮಾಡ್ಕೋಬೇಕು. ಮತ್ತು ರೀಸರ್ವೆ ಮಾಡಿದ್ರು ಅದೇ ಥರ ಔಟ್ಸೈಡ್ ಗ್ರಾಮ ಠಾಣ ಅಂತ ಬಂದರೆ ನೀವು ಅದನ್ನು ಸೆಂಟ್ ಟು ಮೋಜಿನಿಗೆ ಕಳಿಸ್ಬೇಕು. ಈ ಥರ ಸೆಂಟ್ ಟು ಮೋಜಿನಿಗೆ ಕಳಿಸ್ಬೇಕಾಗುತ್ತೆ. ಸೆಂಟ್ ಟು ಮೋಜಿನಿಗೆ ಕಳಿಸಿ ಆದಮೇಲೆ ನೆಕ್ಸ್ಟ್ ಅದನ್ನು P2ಗೆ ಪೇಮೆಂಟಿಗೆ ಕಳಿಸ್ಬೇಕು. ಇಲ್ಲಿ ಬರುತ್ತೆ, ನಾವೇನಾದರೂ ಅದನ್ನು ಮೋಜನಿಗೆ ಕಳಿಸಿದರೆ ಇಲ್ಲಿ ಒಂದು ID ಬರುತ್ತೆ. ಇಲ್ಲಿಂದ ಬಂದಿಲ್ಲ, ಯಾಕಂದ್ರೆ ಅದನ್ನು ಸೆಂಡ್ ಆಗಿಲ್ಲ. ಯಾಕಾಗಿಲ್ಲ ಅಂತೇಳಿದ್ರೆ ಅದು ನಮಗಿನ್ನೂ ಅದನ್ನು ಪೇಮೆಂಟ್ ಆಗಬೇಕು. ಪೇಮೆಂಟ್ ಆದಮೇಲೆ ರಿಸೀವ್ಡ್ ಆಗಬೇಕು. ರಿಸೀವ್ಡ್ ಆದಮೇಲೆ ಸೆಂಡ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನಾವು ಸೆಂಡ್ ಟು ಪಂಚತಂತ್ರ ಅಂತಂದೇಳಿ ಸಾರಿ ಇಲ್ಲಿ ಈ ಥರ ತೋರಿಸುತ್ತೆ. ಇಲ್ಲಿ ಬೇಕಾ ಒಂದು ಸಲ ಚೆಕ್ ಮಾಡ್ಬೋದು. ಔಟ್ಸೈಡ್ ಗ್ರಾಮ ಠಾಣ ಅಂತ ಇದೆ, ಇನ್ಸೈಡ್ ಅಂತ ಹೇಳಿಬಿಡ್ತದೆ. ಇಲ್ಲಿ ಎರಡನ್ನೂ ನಾವು ಕಳಿಸ್ತೀವಿ ಪೇಮೆಂಟಿಗೆ. ಇದರಲ್ಲಿ ವಿಡಿಯೋದಲ್ಲಿ ಒಂದು ಔಟ್ಸೈಡ್ ತೋರಿಸ್ತೀನಿ, ಒಂದು ಇನ್ಸೈಡ್ ಯಾವ ರೀತಿ ಮಾಡೋದ್ರ ಬಗ್ಗೆ ತೋರಿಸ್ತೀನಿ. ಪೇಮೆಂಟಿಗೆ ಮೂವ್ ಮಾಡ್ತಾಯಿದ್ದೀವಿ. ಸೆಂಟ್ ಟು ಪಂಚತಂತ್ರ ಆದಮೇಲೆ P2 ಲಾಗಿನ್ ಆಗಿಬಿಟ್ಟು ಇದರಲ್ಲಿ ಫಸ್ಟ್ನೇದಾಗಿ ನಮ್ಮಲ್ಲಿ ಅಮೌಂಟ್ ಚೆಕ್ ಮಾಡೋಕ್ಕಾಗುತ್ತೆ. ಇದರಲ್ಲಿ ಅಮೌಂಟ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ವ್ಯಾಲ್ಯೂಟಿಗೆ ಬಂದುಬಿಟ್ಟು ಇಲ್ಲಿ ಅಮೌಂಟ್ ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ ಅಮೌಂಟ್ ಕಡಿಮೆ ಇದೆ, 300 ರೂಪಾಯಿ ಇದೆ. ಬಟ್ ಆ್ಯಕ್ಚುಲಿ ನಮಗೆ ಇಲ್ಲಿ ಬಂದು ನಾವೇನಾದರೂ ಔಟ್ಸೈಡ್ ಗ್ರಾಮ ಠಾಣ ಅಥವಾ ಮೋಜನಿಗೆ ಕಳಿಸಿದರೆ P2ನಲ್ಲಿ 800 ಮಾಡಬೇಕು ಫೀಸು.
ಆಮೇಲೆ ಅದೇ ರೀ ಗ್ರಾಮ್ ಠಾಣದೊಳಗಿತ್ತಂದರೆ 200 ರೂಪಾಯಿ ಮಾಡಬೇಕು. ಸೊ ಈಗ ನೋಡ್ಕೊಂಡು ನಾವು 1300 ರೂಪಾಯಿ ಆಯಿತು. 1000 ರೂಪಾಯಿ ಹಾಕೊಂಡಿದ್ವಿ ವೆಲ್ವೆಟ್ಗೆ ನಿಮ್ಮ ಬಾಪೂಜಿ ಸೇವೆ ಕೇಂದ್ರದ ಆನ್ಲೈನ್ ಬ್ಯಾಂಕಿಂಗ್ ಮೂಲಕ ಮಾಡ್ಕೋಬೋದು. ಪೇಮೆಂಟನ್ನು ನಾವು ಇತರ ಸರ್ವಿಸ್ನಲ್ಲಿ ಬಂದುಬಿಟ್ಟು ದಿಶಾಂಕ್ ಸರ್ವಿಸ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಾವು ಡೇಟ್ ತೊಗೋಬೇಕು. ಯಾವ ಒಂದು ಡೇಟಿಗೆ ನಾವು ಸೆಂಡ್ ಮಾಡಿದ್ವಿ ದಿಶಾಂಕ್ ಅಂತಂದು ಹೇಳ್ಬಿಟ್ಟು ಸರ್ಚ್ ಕೊಟ್ಟು ಇಲ್ಲ ಬರುತ್ತೆ. ಇಲ್ಲಿ ನೋಡಿ ಮತ್ತೆ ಒಂದು ನೆಕ್ಸ್ಟ್ ತೊಗೊತೀನಿ, ಮತ್ತೆ ಸ್ವಲ್ಪ ಬರ್ತಾಯಿದೆ. ಇದನ್ನು ನೋಡಿ ಇಲ್ಲಿ ನೋಡಿ ಚೆಕ್ ಮಾಡ್ಬೋದು ನೀವು. ಒಂದು ಕೆಲವು 800 ಇದೆ, ಕೆಲವು 800 ರೂಪಾಯಿ ಇದೆ. 800 ಇರ್ತಕ್ಕಂಥವು ಮಾತ್ರ ಸೆಂಟ್ ಟು ಮೋಜನಿಗೆ 800 ರೂಪಾಯಿ. 200 ರೂಪಾಯಿ ಥರ ಇದ್ದರೆ ಅದು ಓನ್ಲಿ ಇನ್ಸೈಡ್ ಗ್ರಾಮ ಠಾಣ, ಔಟ್ಸೈಡ್ ಗ್ರಾಮ ಠಾಣಕ್ಕೆ 800 ರೂಪಾಯಿ ಯೂಸ್ ಇರುತ್ತೆ. ನಾವು ಒಂದು ಇದರಲ್ಲಿ ಒಂದು ಗ್ರಾಮ ಠಾಣನ ಪೇಮೆಂಟ್ ಮಾಡ್ತೀವಿ, ಒಂದು ಔಟ್ಸೈಡ್ ಗ್ರಾಮ ಠಾಣ ಮೋಜನಿ ಸೆಂಡ್ ಮಾಡೋದನ್ನು ಪೇಮೆಂಟ್ ಮಾಡ್ತೀವಿ. ಸೆಂಡ್ ಮಾಡಿದ ಮೇಲೆ ಸ್ವಲ್ಪ ಸ್ಲೋ ಬರುತ್ತೆ ಸರ್ವರು. ಸೆಂಡ್ ಟು ಪುಷ್ ಟು ಅಂತಂದೇಳಿ ಕ್ಲಿಕ್ ಮಾಡಿ ಆದಮೇಲೆ ಪೇಮೆಂಟ್ ಆದಮೇಲೆ ಇದು ಪೇಮೆಂಟ್ ಆಯಿತು. ಇವಾಗ ಪೇಮೆಂಟ್ ಆದಮೇಲೆ ಮತ್ತೆ ನಮ್ಮದು SDL ಲಾಗಿನ್ ಇತ್ತು ಅಥವಾ ಇತ್ತಂದರೆ SDL ಲಾಗಿನ್ನು ಬಂದು ಲಾಗನ್ ಆಗಿಬಿಟ್ಟು ಇಲ್ಲಿ ಏನು ಮಾಡಬೇಕು, ರಿಸೀವ್ಡ್ ಅಂತ ಇಲ್ಲಿ ಬರುತ್ತೆ ನೋಡಿರಿ. ಲೆಫ್ಟ್ ಸೈಡು ಸೆಂಟ್ ಟು ಮೋಜನ್ ಅಂತ ಇದೆ, ರೈಟ್ ಸೈಡಲ್ಲಿ ಅಪ್ಲೋಡ್ ಅಂತಿದೆ. ಅಪ್ಲೋಡ್ ಇರ್ತಕ್ಕಂಥದ್ದು ಗ್ರಾಮ ಠಾಣ, ಸೆಂಟ್ ಟು ಮೋಜನ್ ಇರ್ತಕ್ಕಂಥದ್ದು ಗ್ರಾಮ ಠಾಣ ಹೊರಗಿರ್ತಕ್ಕಂಥದ್ದು. ಇದನ್ನು ಕ್ಲಿಕ್ ಮಾಡಿದ ಮೇಲೆ ಒಂದು ನೋಟಿಸ್ ಜನರೇಟ್ ಆಗುತ್ತೆ. ಆ ನೋಟಿಸನ್ನ ಫಲಾನುಭವಿಗೆ ನೀವು ಕೊಡ್ಬೋದು. ಇಲ್ಲಿ ಅಕ್ಸೆಪ್ಟ್ ಇರೋದನ್ನ ಅಕ್ಸೆಪ್ಟ್ ಮಾಡ್ಕೊತೀವಿ. ಈಗ ನೋಡಿದ್ರಲ್ಲ, ಗ್ರಾಮ ಠಾಣ ಹೊರಗಿದ್ರೆ ಸೆಂಟ್ ಟು ಮೋಜಿನಿ, ಒಳಗಿದ್ರೆ ಅಕ್ಸೆಪ್ಟ್ ಅಂತ ಬರುತ್ತೆ. ಅಕ್ಸೆಪ್ಟ್ ಬಂದಿರೋದನ್ನು ನಾವು ಕಾರ್ಯದರ್ಶಿ ಅನುಮೋದನೆಯಲ್ಲಿ ಒಂದು ಸತಿ ನಿಮ್ಮ ಫೋಟೋ ಛಾಯಾಚಿತ್ರ ಚೆಕ್ ಬಂದು ಕ್ಲಿಯರ್ ಮಾಡ್ಕೊಂಬಿಟ್ಟು ಅಕ್ಸೆಪ್ಟ್ ಅಂತ ಕೊಟ್ಕೊಂಡು ಕಾರ್ಯದರ್ಶಿ ಅನುಮೋದನೆ ಮಾಡ್ಕೊಳ್ಬೇಕಾಗುತ್ತೆ. ಈಗ ಅದನ್ನು ಚೆಕ್ ಮಾಡಿದ್ವಿ. ನಾವೇನು ಮಾಡಿದ್ವಿ, ಇವಾಗ ಒಂದನ್ನು ನಾವು ಮೋಜನಿ ಕಳಿಸಿದ್ವಿ. ಇಲ್ಲಿ ನೋಡ್ಬೋದು, ಇಲ್ಲಿ ಮೊದಲಿಗೆ ಮೋಜನಿಯಲ್ಲಿ ಬಂದಿದ್ದೆಲ್ಲ ಇಲ್ಲಿ ಬಂದಿದೆ ನೋಡಿ. ಮೋಜನಿ ರೆಫರೆನ್ಸ್ ID ಬಂದಿದೆ, ದಿನಾಂಕನೂ ಬಂದಿದೆ, 12/11ಕ್ಕೆ 2 ಕಳಿಸಿದ್ವಿ, 2 ಬಂದಿದೆ. ಈ ಒಂದು ಇವಾಗ ಏನಾಯಿತು ಅಂದ್ರೆ ಅದು ಮೋಜನಿಗೆ ಸೆಂಡ್ ಆಯಿತು. ಈಗ ನೀವು ಮೋಜನಿಗೆ ಕಳಿಸಿದ್ರಿ, 800 ಫೀಸ್ ಕಟ್ಕೊಂಡ್ರಿ, ಅದನ್ನು ಮೋಜನಿಗೆ ಕಳಿಸಿದ್ರಿ. ಇವಾಗ ಸ್ಟೇಟಸ್ ಚೆಕ್ ಮಾಡ್ಬೋದು ಅನಿಸ್ತೀವಿ ನಾವು. ನೋಡಿ, ಸ್ಟೇಟಸ್ ಚೆಕ್ ಮಾಡಿದರೆ ನಾವೇನು ಬರಬೇಕು ಅಂತ ಹೇಳಿದ್ರಲ್ಲಿ ಆ ಒಂದು ಆಸ್ತಿ ID ಹಾಕಿದ ಮೇಲೆ ಅಲ್ಲಿ ಮೇಲ್ಗಡೆ ಸೆಂಟು ನೋಡಿ, ಇಲ್ಲಿ ಸೆಂಟು ಮೋಜನ್ ಅಂತ ಬರುತ್ತೆ. ಇಲ್ಲಿ ನೀವು ಯಾವಾಗ ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡಿದ್ವಿ, ಅದನ್ನು ದಿಶಾಂಕಿಗೆ ಯಾವಾಗ ಕಳಿಸಿದ್ರಿ ಅಂತ ಚೆಕ್ ಮಾಡ್ಕೋಬೋದು. ಚೆಕ್ ಮಾಡಿ ಆದಮೇಲೆ ನಾವು ಒಂದು ಲಿಂಕ್ ಇದೆ, ಆ ಲಿಂಕಲ್ಲಿ ನಿಮಗೆ ಕೊಡ್ತೀನಿ, ಅದನ್ನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಡ್ತೀನಿ. ಈ ಮೋಜನಿ ರಿಪೋರ್ಟಲ್ಲಿ ಇಲ್ಲಿ ಆ ಒಂದು ಏನು ಮೋಜನಿ ಕಳಿಸಿದ್ವಲ್ಲ, ಆ ಒಂದು ID ಬರುತ್ತಲ್ಲ, ಅಸೆಟ್ ID ಅಲ್ಲ, ಮೋಜನಿ ID, ಅದನ್ನು ಸರ್ಚ್ ಮಾಡಬೇಕು. ಇದನ್ನು ಇವತ್ತೇ ಕಳಿಸೋದ್ರಿಂದ ಇಲ್ಲಿ ಸಿಗಲ್ಲ. ಓಲ್ಡ್ ಕಳಿಸೋದ್ರ ಬಗ್ಗೆ ಒಂದು ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ಬರುತ್ತೆ, ಈ ಥರ ಸರ್ಚ್ ಮಾಡಿದರೆ ತೋರಿಸುತ್ತೆ. ಇಲ್ಲಿ ಸರ್ವೇರ್ ಫೋನ್ ನಂಬರ್ ಬರುತ್ತೆ, ಅವ್ರಿಗೆ ಫೋನ್ ನಂಬರ್ ಮೂಲಕ ಅವ್ರಿಗೆ ಫೋನ್ ಮಾಡಿ ಆ ಫಲಾನುಭವಿ ಹೇಳಿದರೆ ಇಂಥ ಸರ್ವೇರಿಗೆ ನಿಮ್ದು ಹೋಗಿದೆ ಆಸ್ತಿ, ಕೊಟ್ಟಾಗ ನೀವು ಸರ್ವೆ ಮಾಡಿಸ್ಕೊಳ್ರಿ ಅಂತಂದು ಹೇಳಿದರೆ ಅವರಾದ್ರೂ ಅವ್ರಿಗೆ ಫೋನ್ ಮಾಡ್ತಾರೆ ಸರ್ವೇರು, ಇಲ್ಲ ಇವರಾದರೂ ಫೋನ್ ಮಾಡಿ ಅದನ್ನು ಅಳತೆನ ಚೆಕ್ ಬಂದನ್ನು ಕ್ಲಿಯರ್ ಮಾಡ್ಕೊಂಡು ಈ ಥರ ಚೆಕ್ ಮಾಡ್ಬೋದು ಈ ಲಿಂಕ್ ಬಳಸ್ಕೊಂಡು. ಈ ರೀತಿ ಮೋಜನಿಗೆ